ಪದ್ಮಪುರಾಣದ ಆದಿಖಂಡದ 24ನೇ ಅಧ್ಯಾಯ. ಯುಧಿಷ್ಠಿರನು ಹೇಳಿದನು, ಎಲೆ ನಾರದನೇ, ಶ್ರವಣ ಮಾತ್ರದಿಂದಲೇ ಪಾಪಗಳನ್ನು ಪರಿಹರಿಸುವ ವಸಿಷ್ಠನಿಂದ ಪ್ರೋಕ್ತವಾದ ಇನ್ನೂ ಇತರ ತೀರ್ಥಗಳನ್ನು ತಿಳಿಸು. ನಾರದನು ಹೇಳಿದನು, ಎಲೆ ಯುಧಿಷ್ಠಿರನೇ, ವಸಿಷ್ಠೋಕ್ತವಾದ ತೀರ್ಥಗಳನ್ನು ಹೇಳುವೆನು ಕೇಳು. ಬ್ರಹ್ಮಚಾರಿಯಾಗಿ ಇಂದ್ರಿಯಗಳನ್ನು ಜಯಿಸಿ ದಕ್ಷಿಣ ಸಮುದ್ರದಲ್ಲಿ ಸ್ನಾನಾದಿಗಳನ್ನು ಆಚರಿಸುವವನು ಅಗ್ನಿಷ್ಠೋಮಯಾಗದ ಫಲವನ್ನು ಹೊಂದುವನು ಮತ್ತು ವಿಮಾನಾರೋಹಣವನ್ನು ಮಾಡುವನು. ಶೌಚಾದಿ ನಿಯಮಗಳಿಂದ ಕೂಡಿ ಆಹಾರ ನಿಯಮ ಪುರಸ್ಸರವಾಗಿ ಚರ್ಮಣ್ವತಿ ನದಿಯಲ್ಲಿ ಸ್ನಾನ ಮಾಡುವವನು ರಂತಿ ದೇವನ ಅನುಜ್ಞೆಯಿಂದ ಅಗ್ನಿಷ್ಠೋಮ ಫಲವನ್ನು ಹೊಂದುವನು. ಎಲೆ ಧರ್ಮಜ್ಞನಾದ ಯುಧಿಷ್ಠಿರನೇ, ಭೂಮಿಯು ಪೂರ್ವದಲ್ಲಿ ಬಿರಿದು ಹೋಗಿದ್ದಲ್ಲಿರುವ ಹಿಮವಂತನ ಪುತ್ರನೆಂದು ಪ್ರಸಿದ್ಧವಾದ ಅರ್ಬುದ ಕ್ಷೇತ್ರವನ್ನು ಹೊಂದಬೇಕು. ಆ ಅರ್ಬುದ ಕ್ಷೇತ್ರದಲ್ಲಿ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದ ವಸಿಷ್ಠ ಮಹರ್ಷಿಯ ಆಶ್ರಮವು ಇರುವುದು. ಅಲ್ಲಿ ಒಂದು ರಾತ್ರಿ ವಾಸ ಮಾಡುವುದರಿಂದ ಸಹಸ್ರ ಗೋದಾನದ ಫಲವನ್ನು ಮಾನವನು ಹೊಂದುವನು. ಎಲೆ ನರೇಂದ್ರನೇ, ಅಲ್ಲಿಯೇ ಬ್ರಹ್ಮಚರ್ಯದಿಂದಿದ್ದು ಪಿಂಗಾ ತೀರ್ಥದಲ್ಲಿ ಸ್ನಾನ ಮಾಡುವವನು 100 ಕಪಿಲ ಗೋದಾನ ಮಾಡಿದ ಫಲವನ್ನು ಹೊಂದುವನು. ಮುಂದೆ ಜಗತ್ಪ್ರಸಿದ್ಧವಾದ ಪ್ರಭಾಸ ತೀರ್ಥವನ್ನು ಹೊಂದಬೇಕು. ಅಗ್ನಿ ಮುಖಾವೈ ದೇವಃ ಎಂಬ ಶ್ರುತಿಯಂತೆ ದೇವತೆಗಳಿಗೆ ಮುಖಸ್ಥಾನವನ್ನು ಹೊಂದಿರುವ ಮತ್ತು ವಾಯುವಿನ ಸಹಾಯದಿಂದ ಅಭಿವೃದ್ಧಿಯನ್ನು ಹೊಂದುವ ಅಗ್ನಿ ಭಗವಂತನು ಸಾಕ್ಷಾತ್ತಾಗಿ ಸದಾ ಕಾಲದಲ್ಲೂ ಅಲ್ಲಿ ವಾಸಿಸುವನು. ಆ ತೀರ್ಥದಲ್ಲಿ ಶುಚಿಯಾಗಿ ಮನೋನಿಗ್ರಹದಿಂದ ಸ್ನಾನ ಮಾಡುವವನು ಅಗ್ನಿಷ್ಠೋಮ ಮತ್ತು ಅತಿರಾತ್ರಗಳೆಂಬ ಯಾಗಗಳ ಫಲವನ್ನು ಹೊಂದುವನು. ಮುಂದೆ ಸರಸ್ವತಿ ನದಿಯು ಸಮುದ್ರವನ್ನು ಸೇರುವ ಸ್ಥಳದಲ್ಲಿ ಸ್ನಾನ ಮಾಡಿದವನು ಸಹಸ್ರ ಗೋದಾನದ ಫಲಕ್ಕೆ ಭಾಗಿಯಾಗಿ ಸ್ವರ್ಗಲೋಕದಲ್ಲಿ ಸುಖಿಸುವನು. ಇಂತಹವನು ಯಾವಾಗಲೂ ಅಗ್ನಿಯಂತೆ ತೇಜಸ್ವಿಯಾಗುವನು. ಮುಂದೆ ವರುಣ ತೀರ್ಥದಲ್ಲಿ ಮನೋನಿಗ್ರಹ ಮಾಡಿ ಸ್ನಾನವನ್ನು ಮಾಡಬೇಕು. 3 ರಾತ್ರಿಗಳು ಅಲ್ಲಿ ಉಪವಾಸ ಮಾಡಿ ಪಿತೃಗಳನ್ನು ದೇವತೆಗಳನ್ನು ತೃಪ್ತಿಪಡಿಸಬೇಕು. ಹೀಗೆ ಮಾಡುವವನು ಚಂದ್ರನಂತೆ ಪ್ರಕಾಶಿಸುವುದಲ್ಲದೆ ಅಶ್ವಮೇಧದ ಫಲವನ್ನು ಹೊಂದುವನು. ಎಲೆ ಭರತ ವಂಶೋತ್ಪನ್ನನಾದ ಯುಧಿಷ್ಠಿರನೇ, ಮುಂದೆ ವರದಾನವೆಂಬ ತೀರ್ಥವನ್ನು ಸೇರಬೇಕು. ಇಲ್ಲಿಯೇ ವಿಷ್ಣುವು ದೂರ್ವಾಸನಿಂದ ವರವನ್ನು ಪಡೆದುದು. ಆ ವರದಾನ ತೀರ್ಥದಲ್ಲಿ ಸ್ನಾನ ಮಾಡುವವನು ಸಹಸ್ರ ಗೋದಾನದ ಫಲವನ್ನು ಹೊಂದುವನು. ಮುಂದೆ ಆಹಾರ ನಿಯಮ ಉಳ್ಳವನಾಗಿ ದ್ವಾರವತಿಯನ್ನು ಸೇರಬೇಕು. ಎಲೆ ಕೌರವನೇ, ಪಿಂಡಾರಕ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡುವವನು ಬಹು ಸುವರ್ಣವನ್ನು ಸಂಪಾದಿಸುವನು. ಆ ತೀರ್ಥದಲ್ಲಿ ಪದ್ಮದ ಮುದ್ರೆಯಿಂದ ಕೂಡಿದ ಹಣಗಳು ಈಗಲೂ ಸಿಕ್ಕುತ್ತವೆ ಮತ್ತು ಆ ಪದ್ಮ ಮುದ್ರೆಯೊಳಗೆ ತ್ರಿಶೂಲ ಚಿಹ್ನೆಯೂ ಇದೆ. ಎಲೆ ಯುಧಿಷ್ಠಿರನೇ, ಅಲ್ಲಿಯೇ ಶಿವನು ಯಾವಾಗಲೂ ವಾಸಿಸುತ್ತಿರುವನು. ಮುಂದೆ ಸಿಂಧೂ ನದಿಯು ಸಮುದ್ರವನ್ನು ಸೇರುವ ಸಂಗಮವನ್ನು ಸೇರಬೇಕು. ಅಲ್ಲಿ ವರುಣ ತೀರ್ಥದಲ್ಲಿ ಮನಸ್ಸನ್ನು ನಿಗ್ರಹಿಸಿ ಸ್ನಾನ ಮಾಡಿ ಪಿತೃಗಳಿಗೂ ದೇವತೆಗಳಿಗೂ ಋಷಿಗಳಿಗೂ ತೃಪ್ತಿಪಡಿಸುವ ಮನುಷ್ಯನು ಸಹಜವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಾ ವರುಣ ಲೋಕವನ್ನು ಹೊಂದುವನು. ಯುಧಿಷ್ಠಿರನೇ, ಆ ತೀರ್ಥದಲ್ಲಿ ಶಂಕುಕರ್ಣೇಶ್ವರನನ್ನು ಪೂಜಿಸಿದರೆ 10 ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಮಾನವನು ಹೊಂದುವನೆಂದು ವಿದ್ವಾಂಸರು ಹೇಳುವರು. ಎಲೆ ಭರತ ವಂಶೋತ್ಪನ್ನನಾದ ಯುಧಿಷ್ಠಿರನೇ, ಮುಂದೆ ಈಶ್ವರನನ್ನು ಬಲಕ್ಕೆ ಮಾಡಿಕೊಂಡು ಪ್ರಯಾಣ ಮಾಡಬೇಕು. ಹೀಗೆ ಮಾಡಿದರೆ 3 ಲೋಕಗಳಲ್ಲೂ ಪ್ರಸಿದ್ಧವಾದ ತೀರ್ಥವೊಂದು ಸಿಕ್ಕುವುದು. ಸರ್ವ ಪಾಪವನ್ನು ಪರಿಹರಿಸುವ ತಿಮಿ ಎಂದು ಪ್ರಖ್ಯಾತವಾದ ಆ ಕ್ಷೇತ್ರದಲ್ಲಿ ಬ್ರಹ್ಮನೇ ಮೊದಲಾದ ದೇವತೆಗಳು ಮಹೇಶ್ವರನನ್ನು ಉಪಾಸಿಸುತ್ತಿರುವರು. ಆ ತೀರ್ಥದಲ್ಲಿ ಸ್ನಾನ ಮಾಡಿ ದೇವತೆಗಳಿಂದ ಕೂಡಿರುವ ರುದ್ರದೇವನನ್ನು ಪೂಜಿಸುವವನು ಹುಟ್ಟಿದ ಮೊದಲು ಮಾಡಿದ ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಎಲೆ ಪುರುಷೋತ್ತಮನೇ, ಈ ತೀರ್ಥವನ್ನು ಸರ್ವ ದೇವತೆಗಳು ಹೊಗಳುತ್ತಿರುವರು. ಅಲ್ಲಿ ಸ್ನಾನ ಮಾಡಿದವನು ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ಪೂರ್ವಕಾಲದಲ್ಲಿ ವಿಷ್ಣುವು ದೇವತೆಗಳಿಗೆ ಬಹುರೀತಿಯಲ್ಲಿ ಪೀಡೆಯನ್ನು ಉಂಟು ಮಾಡುತ್ತಿದ್ದ ದೈತ್ಯನನ್ನು ಕೊಂದು ಆ ಪಾಪವನ್ನು ಇಲ್ಲಿ ಕಳೆದನು. ಮುಂದೆ ವಸುಧಾರ ಎಂಬುದಾಗಿ ಪ್ರಸಿದ್ಧವಾದ ತೀರ್ಥ ವಿಶೇಷವಿರುವುದು. ಅದನ್ನು ಹೊಂದಿದ ಮಾತ್ರದಿಂದಲೇ ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ಎಲೆ ಪ್ರಜಾಪತಿಯಾದ ಯುಧಿಷ್ಠಿರನೇ, ಅಲ್ಲಿ ಮನೋನಿಗ್ರಹದಿಂದ ಕೂಡಿದ ಸ್ನಾನವನ್ನಾಚರಿಸಿ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನು ಕೊಡುವವನು ವಿಷ್ಣು ಲೋಕದಲ್ಲಿ ಸುಖಿಸುವನು. ಆ ಪ್ರದೇಶದಲ್ಲಿ ವಸುತೀರ್ಥವೆಂಬ ಮತ್ತೊಂದು ತೀರ್ಥವಿರುವುದು.
ಅಲ್ಲಿ ಸ್ನಾನಪಾನಾದಿಗಳನ್ನು ಆಚರಿಸುವವನು ವಸುಗಳಿಗೆ ಪ್ರಿಯನಾಗುವನು. ಮುಂದೆ ಸಿಂಧುತಮ ಎಂದು ಪ್ರಸಿದ್ಧವಾದ ಸರ್ವ ಪಾಪಗಳನ್ನು ಪರಿಹರಿಸುವ ತೀರ್ಥ ವಿಶೇಷದಲ್ಲಿ ಸ್ನಾನ ಮಾಡುವವನು ಬಹುವಾಗಿ ಸುವರ್ಣವನ್ನು ಹೊಂದುವನು. ಮುಂದೆ ಬಾಹ್ಯ ಶೌಚದಿಂದಲೂ ಅಂತರ ಶೌಚದಿಂದಲೂ ಕೂಡಿ ಬ್ರಹ್ಮತುಂಗವೆಂಬ ಕ್ಷೇತ್ರವನ್ನು ಸೇರಬೇಕು. ಹೀಗೆ ಮಾಡಿದರೆ ಸರ್ವ ಪಾಪಗಳನ್ನು ಕಳೆದು ಪುಣ್ಯಯುಕ್ತನಾಗಿ ಬ್ರಹ್ಮಲೋಕವನ್ನು ಸೇರುವನು. ಮುಂದೆ ಸಿದ್ಧರಿಂದ ಸೇವಿತವಾದ ಶಕ್ರಕುಮಾರಿಕಾ ತೀರ್ಥದಲ್ಲಿ ಸ್ನಾನವನ್ನು ಮಾಡುವವನು ಇಂದ್ರಲೋಕವನ್ನು ಹೊಂದುವನು. ಅಲ್ಲಿಯೇ ದೇವತೆಗಳಿಗೆ ಪ್ರಿಯವಾದ ರೇಣುಕಾ ತೀರ್ಥದಲ್ಲಿ ಸ್ನಾನ ಮಾಡುವ ಬ್ರಾಹ್ಮಣನು ಚಂದ್ರನಂತೆ ಪರಿಶುದ್ಧನಾಗುವನು. ಮುಂದೆ ಪಂಚನದವೆಂಬ ಕ್ಷೇತ್ರದಲ್ಲಿ ಶೌಚಾದಿಗಳಿಂದಲೂ ಆಹಾರ ನಿಯಮಗಳಿಂದ ಕೂಡಿದ ಮನುಷ್ಯನು ಪಂಚಯಜ್ಞ ಫಲವನ್ನು ಹೊಂದುವನು. ಮುಂದೆ ಶ್ರೇಷ್ಠವಾದ ಭೀಮಾ ಕ್ಷೇತ್ರದಲ್ಲಿ ಸ್ನಾನ ಮಾಡುವವನು ಪುನಃ ಗರ್ಭವಾಸವನ್ನೇ ಅನುಭವಿಸಲಾರನು. ಎಲೆ ರಾಜೇಂದ್ರನೇ, ಅವನು ರಾಣಿಯ ಪುತ್ರನಾಗುವನು ಮತ್ತು ಕಿವಿಯ ಆಭರಣಗಳಿಂದ ಕೂಡಿ ಜ್ವಲಿಸುವನು. ಅಲ್ಲದೆ 1,00,000 ಗೋದಾನದ ಫಲವನ್ನು ಹೊಂದುವನು. ಮುಂದೆ ಗಿರಿಕುಂಜವೆಂಬ ಕ್ಷೇತ್ರವನ್ನು ಹೊಂದಿ ಅಲ್ಲಿ ಬ್ರಹ್ಮನನ್ನು ನಮಸ್ಕರಿಸುವವನು ಗೋಸಹಸ್ರ ಫಲ ಭಾಗಿಯಾಗುವನು. ಮುಂದೆ ವಿಮಲ ತೀರ್ಥವನ್ನು ಸೇವಿಸಬೇಕು. ಆ ತೀರ್ಥದಲ್ಲಿ ಈಗಲೂ ಚಿನ್ನದ ಮತ್ತು ಬೆಳ್ಳಿಯ ಮೀನುಗಳು ದೃಷ್ಟಿಗೆ ಗೋಚರವಾಗುವವು. ಆ ವಿಮಲ ತೀರ್ಥದಲ್ಲಿ ಸ್ನಾನ ಮಾಡುವವನು ವಾಜಪೇಯ ಯಾಗದ ಫಲವನ್ನು ಹೊಂದುವನು ಮತ್ತು ಸರ್ವ ಪಾಪಗಳಿಂದ ಮುಕ್ತನಾಗಿ ಮೋಕ್ಷವನ್ನು ಹೊಂದುವನು. ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ 24ನೇ ಅಧ್ಯಾಯ ಮುಗಿಯಿತು.